ಚೆನ್ನಾಗಿತ್ತು ಸರ್, ತುಂಬಾನೇ ಚೆನ್ನಾಗಿತ್ತು. ಪ್ರತಿ ಸತಿ ಎಲ್ಲಾರ ಬಯಲು ಕೇಳೋದು ಕನ್ನಡ ಸಿನಿಮಾ ಒಳ್ಳೆ, ಕನ್ನಡ ಸಿನಿಮಾ ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ನೀವು ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೇದಿದ್ಯಾ, ಚೆನ್ನಾಗಿಲ್ವಾ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ ಮೂವಿ. ತುಂಬಾ ಸತಿ ಕೇಳ್ತಾ ಇದ್ದೆ, ಅಂದ್ರೆ ಎಲ್ಲೋದ್ರು ವೈರಲ್ ಆಗಿತ್ತು ಕೊತ್ತಲ್ವಾಡಿ ಅಂತ. ಯಾಕಷ್ಟು ವೈರಲ್ ಆಗಿತ್ತು ಅಂತ ಇವಾಗ ಗೊತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬೆಳಿಬೇಕಂದ್ರೆ ಇರ್ಬೇಕು ಖುಷು. ಈ ಸಿನಿಮಾ ಹಿಂದೆ ನಿಂತೂರೆ ನಮ್ಮ ಯಶು. ಅವರ ಮುಂದಿನ ಸಿನಿಮಾ ಟಾಕ್ಸಿಕ್, ಅಂಡರ್ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದೆ ಪುಷ್ಪಮ್ಮ. ಅವಮ್ಮ ಎಲ್ಲೂ ತಗ್ಗದೇ ಇಲ್ಲಮ್ಮ. ಇನ್ನು ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸರ್ ಅವರು ನಟನೆಯಲ್ಲಿ 2 in 1 ಸ್ಟಾರ್. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿ ಒಂದು ಶಾಕಿಂಗ್ ಮೂವಿ ಮಾಡಬಹುದಾಗಿತ್ತು. ಅದೇ ಹೊಸಬರನ್ನ ಬೆಳೆಸ್ಬೇಕಾದ್ರೆ ಅವ್ರು ತಾಟಿದಲ್ಲ ಎಕ್ಸ್ಟ್ರಾರ್ಡಿನರಿ. ಇಂತ ಒಂದು ಕೆಲಸ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಟಿ ಬಾಸು, DS ಬಾಸು, ರಚಿತಾರಾಮ್ ಅಂತ ಆಕ್ಟರ್ಸ್ ಇನ್ನೊಂದು 10 ಜನ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಇನ್ನು ಕೊತ್ತಲವಾಡಿ ಅಂದ್ರೆ ಎಲ್ಲರೂ ಕನ್ಫ್ಯೂಸ್ ಆಗುತ್ತೆ. ಏನಪ್ಪಾ ಅಂತೇಳಿ, ಕೊತ್ತಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ. ಆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಅವರ ಸಮಸ್ಯೆಗಳೇನು, ಅವರ ಕಷ್ಟಗಳೇನು, ಅವರ ಕಷ್ಟಗಳಿಗೆ ಯಾರೋ ಒಬ್ಬರ ಹತ್ರ ಒಂದಷ್ಟು ಕಾಸು ತಗೊಂಡ್ರೆ ಆ ಬಡ್ಡಿ ಅನ್ನೋ ವಿಚಾರದಲ್ಲಿ ಯಾವ ರೀತಿ ಹಳ್ಳಿ ಜನರಿಗೆ ಹಿಂಸೆ ಕೊಡ್ತಾರೆ. ಸೊ ಅಂತ ಒಂದು ಸಮಯದಲ್ಲಿ ಯಾರೋ ಒಬ್ಬ ನಾಯಕ ಬಂದು ಅವ್ರನ್ನ ಆ ಕಷ್ಟ ಬಡ್ಡಿ ತೀರಿಸೋದಕ್ಕೆ ತಗೊಂಡು ಯಾವ್ದೋ ಒಂದು ಮರಳು ಮಾಫಿ ಬಿಡ್ತಾನೆ. ಆ ಒಂದು ಮರಳು ಮಾಫಿಯಲ್ಲಿ ಯಾವ ರೀತಿ ಆಗುತ್ತೆ, ಯಾವ ರೀತಿ ಸಾವುಗಳಾಗುತ್ತೆ, ಯಾವ ರೀತಿ ನೋವುಗಳಾಗುತ್ತೆ ಅನ್ನೋ ಒಂದು ಹಿಂಸೆಯಿಂದ ಒಳ್ಳೆ ಒಂದು ಸ್ಟೋರಿ ಮಾಡಿದ್ದಾರೆ ಸರ್. ಯಾರು ನಮ್ಮ ಇವರು ಶ್ರೀರಾಜ್ ಅವರು ಕಥೆನ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಪೃಥ್ವಿ ಅಮ್ಮರ್ ಅವರು ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರ್ತವ್ರಿಗೆ. ಅವರ ಒಳ್ಳೆ ಫಿಟ್ನೆಸ್ ಮತ್ತೆ ಆಕ್ಷನ್ ಮಾಡಿದ್ದಾರೆ. ಇನ್ನು ಕಾವ್ಯ ಶೈವ ಅವರು ಲಂಗಾದವನ್ನ ಹಾಕೊಂಡು ಲಕ್ಷಣವಾಗಿ ಮಾಡಿದ್ದಾರೆ, ಸೂಪರ್ ಆಕ್ಷನ್. ಇನ್ನು ಗೋಪಾಲ್ ದೇಶಪಾಂಡೆ ಮಾತಾಡಿದ್ರೆ ನನಗೂ ವಿಲನ್ ಖರಾಬ್ ಮಾಡಿದ್ದಾರೆ. ಅವ್ರು ಒಳ್ಳೆ ಫ್ಯೂಚರ್ ಇದೆ, ಯಾಕಂದ್ರೆ ಈ ಒಂದು ಸ್ಟೋರಿ ತಕ್ಕಂಗೆ ಅವ್ರು ಪಾತ್ರ ಮಾಡಿದ್ದಾರೆ. ಇನ್ನು ರಾಜೇಶ್ ನಟರಾಜ್ ಅವರು ಕೂಡ ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಅಭಿನಯ ಮಾಡಿದ್ರು ಸರ್. ಕೊತ್ತಲ್ವಾಡಿ ಫಿಲ್ಮ್ ಒಳ್ಳೆ ಸಿನಿಮಾ, ಜನ ಎಲ್ಲ ಬಂದ್ ನೋಡ್ಬೋದು, ಚೆನ್ನಾಗಿದೆ. ದಯವಿಟ್ಟು ಬಂದ್ ಸಿನಿಮಾ ನೋಡಿ. ಜೈ. ಸಿನಿಮಾ ಬಗ್ಗೆ ಒಂದ್ ಮಾತಾಡಂಗೆ ಇಲ್ಲ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಹೀರೋ ಮಾತ್ರ ಬೇರೆ ಲೆವೆಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಅಷ್ಟೇ. ಪೃಥ್ವಿ ಅಂಬರ್ ಅವ್ರು ಮಾತ್ರ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ಮಾತ್ರ 100x ಫಿಕ್ಸ್. ಅವರ ಪೃಥ್ವಿ ಅಂಬರ್ ಅವರು ಆಕ್ಟಿಂಗ್ ಸೂಪರ್ ಆಗಿದೆ. ಕಾವ್ಯ ಮೇಡಮ್ ಸೂಪರ್ ಆಕ್ಟಿಂಗ್ ಇದೆ. ಮತ್ತೆ ಡೈರೆಕ್ಟರ್ ಸೂಪರ್ ಮೂವಿ ಮಾಡಿದ್ದಾರೆ. ಶೂಟಿಂಗ್ ಆಗಿದೆಲ್ಲ ನಮ್ಮ ಊರಲ್ಲೇನೆ, ನಾವು ಹುಟ್ಟಿ ಬೆಳೆದಂತ ಊರು ಅದು. ಅದೇ ನಮ್ಗೆ ತುಂಬಾ ಖುಷಿ. ಸೂಪರ್ ಆಗಿದೆ ಸರ್. 100 ಶತದಿನೋತ್ಸವ ಆಚರಿಸಲಿ ಅಂತ ಆಶಿಸ್ತೀವಿ ಸರ್. ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಪೊಲಿಟಿಕಲ್ ಡ್ರಾಮಾ ಚೆನ್ನಾಗಿ ಬಂದಿದೆ. ಜುಲೈಯಿಂದ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ. ಇದು ಕೂಡ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ. ಅಂದ್ರೆ ಒಬ್ರು ನಂಬಿ ಯಾವ ತರ ಮೋಸ ಹೋಗ್ತೀವಿ ಅನ್ನೋದನ್ನ ನಮ್ ಜೊತೆಲಿ ಇದ್ದವ್ರೆ ನಮ್ಗೆ ಮಣ್ಣಾಕ್ತಾರ ಅನ್ನೋ ಕಾನ್ಸೆಪ್ಟ್ ಮೇಲೆ ಬಂದಿದೆ. ಅದು ಚೆನ್ನಾಗಿ ತೋರಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.